ಮೊದಲನೆಯ ಪ್ರಶ್ನೆ, ಕಬಡ್ಡಿ ಆಟದಲ್ಲಿ ಎಷ್ಟು ಜನ ಆಟಗಾರರು ಇರುತ್ತಾರೆ? ಎ 7 ಮಂದಿ, ಬಿ 4 ಮಂದಿ, ಸಿ 3 ಮಂದಿ, ಡಿ 8 ಮಂದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 7 ಮಂದಿ. ಎರಡನೆಯ ಪ್ರಶ್ನೆ, ನಾಯಿಯ ಜೀವಿತಾವಧಿ ಎಷ್ಟು ವರ್ಷಗಳು? ಎ 10 ವರ್ಷ, ಬಿ 8 ವರ್ಷ, ಸಿ 12 ವರ್ಷ, ಡಿ 15 ವರ್ಷಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 15 ವರ್ಷ. ಮೂರನೆಯ ಪ್ರಶ್ನೆ, ಯಾವ ವಯಸ್ಸಿನಲ್ಲಿ ಲೈಂಗಿಕ ಬಯಕೆಗಳು ದ್ವಿಗುಣಗೊಳ್ಳುತ್ತವೆ? ಎ 20 ವರ್ಷ, ಬಿ 18 ವರ್ಷ, ಸಿ 21 ವರ್ಷ, ಡಿ 17 ವರ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 17 ವರ್ಷ. ನಾಲ್ಕನೆಯ ಪ್ರಶ್ನೆ, ಸೊಳ್ಳೆಯ ಕಾಯಿಲ್ ಹೊಗೆಯನ್ನ ಉಸಿರಾಡಿದರೆ ಏನಾಗುತ್ತದೆ? ಎ ತಲೆಯ ನೋವು, ಬಿ ಮೂರ್ಛೆ ರೋಗ, ಸಿ ಉಸಿರಾಟದ ತೊಂದರೆ, ಡಿ ಕೆಮ್ಮು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಉಸಿರಾಟದ ತೊಂದರೆ. ಐದನೆಯ ಪ್ರಶ್ನೆ, ಟೈಮ್ಗೆ ಊಟ ಮಾಡಿಲ್ಲ ಅಂದ್ರೆ ಯಾವ ಸಮಸ್ಯೆ ಬರುತ್ತದೆ? ಎ ಅಸಿಡಿಟಿ, ಬಿ ಗ್ಯಾಸ್ಟ್ರಿಕ್, ಸಿ BP, ಡಿ ಶುಗರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ಆರನೆಯ ಪ್ರಶ್ನೆ, ಯಾವ ತರಕಾರಿ ದೇಹದ ಉಷ್ಣತೆಯನ್ನು ಹೆಚ್ಚಿಸುತ್ತದೆ? ಎ ಟೊಮ್ಯಾಟೊ, ಬಿ ಮುಲ್ಲಂಗಿ, ಸಿ ಶುಂಠಿ, ಡಿ ಹಾಗಲಕಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಶುಂಠಿ. ಏಳನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ದಾಳಿಂಬೆಯನ್ನ ತಿಂದರೆ ಏನು ಪ್ರಯೋಜನ? ಎ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ, ಬಿ BP ಕಡಿಮೆ, ಸಿ ರಕ್ತ ಹೆಚ್ಚಳ, ಡಿ ಶುಗರ್ ಕಡಿಮೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರೋಗ ನಿರೋಧಕ ಶಕ್ತಿ ಹೆಚ್ಚಳ. ಎಂಟನೆಯ ಪ್ರಶ್ನೆ, ದೇಹದ ಬೊಜ್ಜನ್ನು ಕಡಿಮೆ ಮಾಡಲು ಏನು ಕುಡಿಯಬೇಕು? ಎ ಕ್ಯಾರೆಟ್ ಜ್ಯೂಸ್, ಬಿ ಕಿತ್ತಳೆ ಹಣ್ಣಿನ ಜ್ಯೂಸ್, ಸಿ ಮಜ್ಜಿಗೆ, ಡಿ ಹಾಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ಒಂಬತ್ತನೆಯ ಪ್ರಶ್ನೆ, ಬಾಳೆಹಣ್ಣನ್ನು ತಿನ್ನುವುದರಿಂದ ಏನು ಉಪಯೋಗ? ಎ ಬುದ್ಧಿ ಚುರುಕು, ಬಿ ದೇಹಕ್ಕೆ ಒಳ್ಳೆಯದ್ದು, ಸಿ BP ಕಡಿಮೆ, ಡಿ ಶುಗರ್ ನಿಯಂತ್ರಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದೇಹಕ್ಕೆ ಒಳ್ಳೆಯದ್ದು. ಹತ್ತನೆಯ ಪ್ರಶ್ನೆ, ಯಾವ ಹಣ್ಣನ್ನು ತಿನ್ನುವುದರಿಂದ ಹಿಮೋಗ್ಲೋಬಿನ್ ಹೆಚ್ಚಾಗುತ್ತದೆ? ಎ ಮೋಸಂಬಿ, ಬಿ ಬಾಳೆಹಣ್ಣು, ಸಿ ದಾಳಿಂಬೆ ಹಣ್ಣು, ಡಿ ಆಪಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ದಾಳಿಂಬೆ ಹಣ್ಣು. 11ನೆಯ ಪ್ರಶ್ನೆ, ಮನುಷ್ಯನ ದೇಹದಲ್ಲಿ ಅತಿದೊಡ್ಡ ಗ್ರಂಥಿ ಯಾವುದು? ಎ ಹೊಟ್ಟೆ, ಬಿ ಕಿಡ್ನಿ, ಸಿ ಹೃದಯ, ಡಿ ಲಿವರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಲಿವರ್. 12ನೆಯ ಪ್ರಶ್ನೆ, ಅತ್ಯಂತ ಗಟ್ಟಿಯಾದ ನೈಸರ್ಗಿಕ ವಸ್ತು ಯಾವುದು? ಎ ವಜ್ರ, ಬಿ ಕಬ್ಬಿಣ, ಸಿ ಸ್ಟೀಲ್, ಡಿ ಚಿನ್ನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಜ್ರ. 13ನೆಯ ಪ್ರಶ್ನೆ,
ರಾಗಿ ಮುದ್ದೆ ತಿನ್ನುವುದರಿಂದ ದೇಹದಲ್ಲಿ ಯಾವ ಶಕ್ತಿ ಹೆಚ್ಚಾಗುತ್ತದೆ? ಎ ಮೂಳೆಗಳ ಶಕ್ತಿ, ಬಿ ಬಿಪಿ, ಸಿ ಮೆದುಳಿನ ಶಕ್ತಿ, ಡಿ ನರಗಳ ಶಕ್ತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನರಗಳ ಶಕ್ತಿ. 14ನೆಯ ಪ್ರಶ್ನೆ, ಹಣ್ಣುಗಳ ನಾಡು ಎಂದು ಯಾವ ಪ್ರದೇಶವನ್ನ ಕರೆಯಲಾಗುತ್ತದೆ? ಎ ಕೋಲಾರ, ಬಿ ಮೆಡಿಟೇರಿಯನ್, ಸಿ ಆಗುಂಬೆ, ಡಿ ಮಡಕೇರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೆಡಿಟೇರಿಯನ್. 15ನೆಯ ಪ್ರಶ್ನೆ, ಯಾವ ಹಣ್ಣನ್ನ ತಿಂದ ಕೂಡಲೇ ನೀರನ್ನ ಕುಡಿಯಬಾರದು? ಎ ಅನಾನಸ್ ಅಥವಾ ಪೈನ್ಆಪಲ್, ಬಿ ಬಾಳೆಹಣ್ಣು, ಸಿ ಹಲಸಿನ ಹಣ್ಣು, ಡಿ ಪಪಾಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆಹಣ್ಣು. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.